ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಕಾಕ್ರೋಚ್ ಸುದಿ ಅವರು ಹೊರಗಡೆ ಹೋಗಿದ್ದಾರೆ. ಸೊ ಆರಂಭದಲ್ಲಿ ಇವರ ಜೀವನ ಹೇಗಿತ್ತು, ಕಾಕ್ರೋಚ್ ಸುದಿ ಬಿಗ್ ಬಾಸ್ ಮನೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಹೇಗಿದ್ದರು, ಸೊ ವಿಶೇಷವಾಗಿ ಬಿಗ್ ಬಾಸ್ ಮನೆಯಿಂದ ಇವರು ಹೊರಗಡೆ ಹೋಗೋದಕ್ಕೆ ಏನು ಕಾರಣ ಆಯಿತು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸೊ ಮೇಲ್ನೋಟಕ್ಕೆ ಈ ಕಾಕ್ರೋಚ್ ಸುದಿ ಅವರು ಹೊರಗಡೆ ಹೋಗೋದಕ್ಕೆ ಇವರು ಮಾಡಿಕೊಂಡಿರ್ತಕ್ಕಂಥ ತಪ್ಪು ಏನಾದರೂ ಇದ್ದರೆ, ಇದು ಮನೆಯವರ ಹತ್ರ ನನ್ನನ್ನು ಸೇವ್ ಮಾಡಿ, ನನಗೆ ಇಲ್ಲಿ ಮನೆಯಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಫೇಸ್ಬುಕ್ ಪೇಜ್ನ ಫಾಲೋ ಕೂಡ ಮಾಡಿಕೊಳ್ಳಿ. ಕಾಕ್ರೋಚ್ ಸುದಿ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ಆರಂಭದಲ್ಲಿ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಕಾಕ್ರೋಚ್ ಸುದಿ ಹೊರಗಡೆ ಒಂದಿಷ್ಟು ಬೈಟ್ಸ್ಗಳನ್ನು ತಗೊಳ್ತಾ ಇದ್ರು. ಅಂತಂದರೆ ಜನ ಅಭಿಪ್ರಾಯವನ್ನು ಕಲೆ ಹಾಕ್ತಾ ಇದ್ರು. ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ, ಸೊ ನಾನು ಯಾರು ಅಂತ ನಿಮಗೆ ಗೊತ್ತಾ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳೋ ರೀತಿಯಲ್ಲಿ ಒಂದು ಪ್ರೋಮೋವನ್ನು ರೆಡಿ ಮಾಡಿದ್ರು. ಪ್ರೋಮೋವನ್ನು ಬಿಟ್ಟರು. ಎಲ್ಲವೂ ಕೂಡ ಆದ ಬಳಿಕ ಕಾಕ್ರೋಚ್ ಸುದಿನೇ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ತಯಾರಾಗಿ ಬರ್ತಾರೆ. ಇನ್ನು ವೇದಿಕೆಗೆ ಬಂದಂತಹ ಸಂದರ್ಭದಲ್ಲಿ ನಾನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಬಿಲ್ಡಪ್ಗಳನ್ನು ಕೊಟ್ಟರು. ಅದು ಕಾಮಿಡಿ ಥರನೇ ಆಗಿಬಿಡ್ತು ಅಂತ ಅನ್ನಿಸ್ತು. ಸೊ ಅಲ್ಲಿ ಆರಂಭದಲ್ಲಿ ಅವರು ಬಿಲ್ಡಪ್ ಕೊಟ್ಕೊಂಡು ಏನೋ ಒಂದು ಮಾಡ್ತೀನಿ ಅನ್ನೋ ಭರವಸೆಯಲ್ಲಿ ಆ ರೀತಿಯಾಗಿ ಮಾತನಾಡ್ತಾ ಇದ್ರು. ಮನೆಯಲ್ಲಿ ಬಂದಾಗೂ ಕೂಡ ಅದೇ ರೀತಿಯಾಗಿ ಇದ್ದರು. 2-3 ವಾರಗಳ ಕಾಲ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ರು. ಅವರ ಒಂದು ಪ್ರಯತ್ನವನ್ನು ಮೀರಿ ಆಟವನ್ನು ಆಡ್ತಾ ಇದ್ರು. ಆ ಒಂದು ಮೊದಲಿಗೆ ನಡೆದಿರ್ತಕ್ಕಂಥ ಒಂದು ಫೈನಲ್ ಏನಿತ್ತು, ಫೈನಲಿಸ್ಟ್ ಆಗಿ ಇವರೇ ಕೂಡ ಆಯ್ಕೆ ಆಗಿದ್ದರು. ಸೊ ಎಲ್ಲವನ್ನು ಕೂಡ ಗಮನಿಸಿದರೆ ನಿಜವಾಗ್ಲೂ ಕಾಕ್ರೋಚ್ ಸುದಿ ಏನೋ ಒಂದು ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇತ್ತು. ಸೊ ದಿನಗಳು ಕಳೀತಾ ಇದ್ದಂತೆ ಕಾಕ್ರೋಚ್ ಸುದಿ ಡೌನ್ ಆಗೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಆರಂಭದಲ್ಲಿ ಇವರು ಅಶ್ವಿನಿ ಗೌಡ ಅವರನ್ನು ಅಪೋಸಿಟ್ ಹಾಕೊಂಡಿರ್ತಾರೆ. ಅದಾದ ಬಳಿಕ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಳ್ತಾರೆ. ಅಶ್ವಿನಿ ಗೌಡ ಅವರ ಜೊತೆ ಸೇರ್ಕೊಂಡಿರ್ತಕ್ಕಂಥದ್ರಿಂದ ಇವರು ವೀಕ್ ಆಗಿ ಬಿಡ್ತಾರೆ ಅಂತ ಅದೊಂದು ಕೂಡ ಮುಖ್ಯ ಕಾರಣ ಇರಬಹುದೇನೋ ಅಂತ ಅನಿಸುತ್ತೆ. ಸೊ ಅದೆಲ್ಲವೂ ಕೂಡ ಆದ ಬಳಿಕ ಅಶ್ವಿನಿ ಗೌಡ ಅವರು ಹೇಳಿರುವಂಥ ನಿರ್ಧಾರಕ್ಕೆ ತಲೆ ದೂಗಿಸೋದಕ್ಕೆ ಅಥವಾ ಈ ರೀತಿಯಾದಂಥದ್ದನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ತಮ್ಮದೇ ಆದಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಆರಂಭದ ದಿನದಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಮುಂದಾದಂಥ ವ್ಯಕ್ತಿ ಅದು ಯಾಕೆ ದಿನಗಳು ಕಳೀತಾ ಇದ್ದಾಗೆ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ವಾ ಅಥವಾ ಮುಂದಾಗಲಿಲ್ಲ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇದು ಕೂಡ ಒಂದು ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟು ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಸುದಿ ತನ್ನನ್ನು ತಾನು ತೋರಿಸ್ಕೋಬೇಕಾಗಿತ್ತು, ಆದರೆ ವೀಕ್ ಆಗಿಬಿಡ್ತಾರೆ. ವೀಕ್ ಆದಂಥ ಕಾರಣದಿಂದಾಗಿ ಜನಗಳು ಇವರಿಗೆ ವೋಟ್ ಹಾಕೋದನ್ನು ಕೂಡ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಚಂದ್ರಪ್ರಭಾ ಹೋದಂಥ ಸಂದರ್ಭದಲ್ಲಿ ಇವರಿಗೆ ಒಂದು ಅವಕಾಶ ಇತ್ತು. ಹಾಗಾಗಿ ಆ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡ್ರೆ, ಅಂದರೆ ವಿನ್ನರ್ ಆಗಿರುವ ಕಾರಣದಿಂದಾಗಿ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಅಂದರೆ ಇವರಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಅಪಾರ್ಚುನಿಟಿಯಿಂದ ಇವರು ಸೇವ್ ಕೂಡ ಆಗಿರ್ತಾರೆ. ಆ ಮನೆಗೆ ಇವರೇ ಹೋಗ್ತಾ ಇದ್ರು ಅಥವಾ ಚಂದ್ರಪ್ರಭಾ ಹೋಗ್ತಾ ಇದ್ರು ಗೊತ್ತಿಲ್ಲ. ಆದರೂ ಕೂಡ ನಾನು ಅಲ್ಲಿ ಮನೆಯಲ್ಲಿ ಇರ್ತೀನಿ ಅನ್ನೋದಕ್ಕೆ ಅದೊಂದು ಅಪಾರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡು, ಗೋಲ್ಡನ್ ಚಾನ್ಸ್ನ ಯೂಸ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ಪ್ರಾರಂಭಿಸಿದ್ದು. ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ ಹಾಗೆ ಅದೊಂದು ಅವಕಾಶ ಸಿಕ್ಕ ನಂತರನೂ ಇವರು ಎಚ್ಚೆತ್ಕೊಳ್ತಾರೆ, ಇನ್ನೇನೋ ಮಾಡ್ತಾರೆ ಅಂತ ಜನಗಳು ಅಂದ್ಕೊಂಡಿದ್ರೇನೋ. ಆದರೆ ಇವರು ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಜನಗಳು ಇವರನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ, ಓಟನ್ನು ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಕಾಕ್ರೋಚ್ ಸುದಿ ಹೊರಗಡೆ ಬರೋದಕ್ಕೆ ಕಾರಣವಾಯಿತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಇದಷ್ಟೇ ಅಲ್ಲದೆ ಇವ್ರಿಗೇನಾದರೂ ಮನಸ್ಥಿತಿಯಲ್ಲಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಕಾಡ್ತಾ ಇತ್ತಾ ಏನೋ ಗೊತ್ತಿಲ್ಲ. ಆ ರೀತಿಯಾದಂಥ ಫೀಲ್ ಇವ್ರಿಗೆ ಕಾಡಿರೋಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಬಿಗ್ ಬಾಸ್ ಮನೇಲಿ ನಾನು ಇರಬೇಕು, ನಾನು ಬಾಟಮ್ 2 ಅಲ್ಲಿ ಬಂದುಬಿಟ್ಟಿದ್ದೆ, ನನಗೆ ಒಂದಿಷ್ಟು ನೀವು ಸೇವ್ ಮಾಡಿ, ನಾನು ನಾಮಿನೇಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲಿ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸಿದ್ರೆ, ಸೊ ಬಿಗ್ ಬಾಸ್ನಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ಇತ್ತು. ಆದರೆ ತಮ್ಮ ಸ್ಟ್ಯಾಂಡ್ ತಾವು ಮರೆತು ಬಿಟ್ಟರು. ಹಾಗಾಗಿ ಜನಗಳು ಹೊರಗಡೆ ಹಾಕಿದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅನಿಸಿರುವಂಥ ಒಂದಿಷ್ಟು ಕಾರಣಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಿಮಗೆ ಏನು ಅನ್ನಿಸ್ತು, ಅಥವಾ ಇವರು ಹೊರಗಡೆ ಬರೋದಕ್ಕೆ ಮುಖ್ಯವಾದಂಥ ಕಾರಣಗಳು ನಿಮ್ಮ ಪ್ರಕಾರ ಏನಿರ್ಬೋದು, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.